ಸರ್ವೇ ಭವತ್ತು ಸುಖಿನಃ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತೌ ಆಷಾಢ ಮಾಸೆ ಕೃಷ್ಣ ಪಕ್ಷೆ. ಇಂದು 31ನೇ ತಾರೀಕು ಶುಕ್ರವಾರ, ದ್ವಿತೀಯ ತಿಥಿ ಹಾಗೂ ಇಂದು ಧನಿಷ್ಠ ನಕ್ಷತ್ರ. ಇಂದು ಶುಕ್ರವಾರ, ಆಷಾಢ ಶುಕ್ರವಾರದಂದು ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಎಲ್ಲರೂ ಕೂಡ ಮಾಡ್ತಾರೆ. ವರಮಹಾಲಕ್ಷ್ಮಿ ಇನ್ನೇನು ಹತ್ತಿರ ಬರ್ತಾ ಇದೆ ಆಗಸ್ಟ್ ತಿಂಗಳಲ್ಲಿ. ಹೀಗಾಗಿ ಈಗಲಿಂದಲೇ ಲಕ್ಷ್ಮೀ ಪೂಜೆಯ ಸಿದ್ಧತೆಗಳನ್ನು ಕೂಡ ಕೆಲವರು ಮಾಡಿಕೊಳ್ತಾ ಇರ್ತಾರೆ. ಇಂದು ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಸಂಜೆಯ ಹೊತ್ತಿನಲ್ಲಿ ದೀಪ ಹಚ್ಚಿ ಕಳಸವಿಟ್ಟು ಮಾಡೋದನ್ನು ಮರೆಯಬೇಡಿ. ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆ ಬಹಳ ಅವಶ್ಯಕ. ಹೊಸದಾಗಿ ಮದುವೆಯಾದಂತಹ ಹೆಣ್ಣು ಮಕ್ಕಳಿಗಂತೂ ಇದು ಬಹಳನೇ ಉತ್ತಮಕರವಾದದ್ದು. ಇಂದು ಧನಿಷ್ಠ ನಕ್ಷತ್ರ. ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜ ಮತ್ತು ಧನಿಷ್ಠ ನಕ್ಷತ್ರ ಹೆಸರು ಹೇಳಿದಂತೆ ಧನ ಲಾಭವಾಗುವಂತಹ ನಕ್ಷತ್ರ. ಚಂದ್ರ ಈ ನಕ್ಷತ್ರದಲ್ಲಿ ಬಂದಿರೋದ್ರಿಂದ ಎಲ್ಲ ರಾಶಿಗಳಿಗೂ ಇಂದು ಧನಾಗಮವಾಗುತ್ತೆ. ಹೇಗೆ ಅನ್ನೋದನ್ನು ನೋಡೋಣ. ಮೇಷರಾಶಿಯವರಿಗೆ ಮಿತ್ರರಿಂದ ಧನಲಾಭ. ಹೀಗಾಗಿ ಇಂದು ಹೆಚ್ಚಿನ ಮಿತ್ರರೊಡನೆ ನಿಮ್ಮ ಒಡನಾಟವನ್ನು ಇಟ್ಕೊಳ್ಳಿ. ಗುಂಪುಗಳಿಂದ ಧನಾಗಮ. ಹೀಗಾಗಿ ಇಂದು ಜಾಸ್ತಿ ಮಿತ್ರರೊಡನೆ ನೀವು ಸಂಪರ್ಕವನ್ನು ಮಾಡೋದು ಒಳ್ಳೆಯದು. ವೃಷಭ ರಾಶಿಯವರಿಗೆ ಇಂದು ಕಾರ್ಯಕ್ಷೇತ್ರದಲ್ಲಿ ಧನಾಗಮ. ಹೀಗಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸರಿಯಾದ ಕೆಲಸವನ್ನು ಮಾಡಿ ನಿಮ್ಮ ವ್ಯಕ್ತಿತ್ವವನ್ನು ಸರಿಯಾಗಿ ನೀವು ಬೇರೆಯವರಿಗೆ ಪ್ರಕಟ ಮಾಡಿದಾಗ ಧನಲಾಭವಾಗುವಂತಹ ಹೈಕ್ ಇತ್ಯಾದಿಗಳು ಪ್ರಾಪ್ತಿಯಾಗುವಂತಹ ಸಾಧ್ಯತೆ. ಮಿಥುನ ರಾಶಿಯವರಿಗೆ ಇಂದು ನಿಮ್ಮ ಪ್ರೀತಿ ಪಾತ್ರರು ಹಾಗೂ ತಂದೆಯ ಸ್ಥಾನದಲ್ಲಿರುವಂಥವರಿಗೆ ಇಂದು ಧನಾಗಮವಾಗುತ್ತೆ. ಅವರಿಂದ ನಿಮಗೆ ಆಶೀರ್ವಾದ ರೂಪದಲ್ಲಿ ಧನಾಗಮ ಸಾಧ್ಯ. ಕರ್ಕ ರಾಶಿಯವರಿಗೆ ಇಂದು ಮನಸ್ಸಿಗೆ ಸ್ವಲ್ಪ ಕ್ಲೇಶವಾಗ್ತಾ ಇದೆ. ಹೀಗಾಗಿ ಧನ ವ್ಯಯವಾಗುವಂತಹ ಸಂದರ್ಭಗಳು. ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಸುಖವನ್ನು ಕೊಡ್ತೀನಿ ಅಥವಾ ನಿಮಗೆ ಸಂತೋಷವನ್ನು ಪಡಿಸ್ತೀನಿ ಅಂತ ಹೇಳಿ ಆ ವಿಷಯಕ್ಕೋಸ್ಕರ ಇಂದು ನೀವು ಹಣವನ್ನು ವ್ಯಯ ಮಾಡಬೇಕಾಗಿ ಬರಬಹುದು. ಸಿಂಹರಾಶಿಯವರಿಗೆ ನಿಮ್ಮ ಪ್ರೀತಿ ಪಾತ್ರರಿಂದ ದಾಂಪತ್ಯ ಮಿತ್ರತ್ವಗಳಲ್ಲಿ ಇಂದು ಹಣ ವ್ಯಯವಾಗಬಹುದು. ಹಾಗಾಗಿ ಇಂದು ಸ್ವಲ್ಪ ಖರ್ಚು ವೆಚ್ಚಗಳನ್ನು ಹೆಚ್ಚಾಗಿ ನಿಭಾಯಿಸಬೇಕಾಗಿ ಬರಬಹುದು. ಕನ್ಯಾ ರಾಶಿಯವರಿಗೆ ನಿಮ್ಮ ವೈರತ್ವವನ್ನು ಸಾಧಿಸಲಿಕ್ಕೋಸ್ಕರ ಅಥವಾ ನಿಮ್ಮ ಜಯವನ್ನು ಪಡೆದುಕೊಳ್ಳಲಿಕ್ಕೋಸ್ಕರ ಸಾಮಾಜಿಕ ಚಟುವಟಿಕೆಗಳಲ್ಲಿ ಇವತ್ತು ನೀವು ಏನೋ ಒಂದು ಹಣಕ್ಕೆ ಸಂಬಂಧಿಸಿದಂತಹ ವಿಚಾರವನ್ನು ಮಾಡಬೇಕಾಗಿ ಬರಬಹುದು. ಹೀಗಾಗಿ ನಿಮ್ಮ ಪ್ರತಿಷ್ಠೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಇಂದು ಹಣ ವ್ಯಯವಾಗಬಹುದು. ತುಲಾ ರಾಶಿಯವರಿಗೆ ನಿಮ್ಮ ಪ್ರೀತಿ ಪಾತ್ರರಿಂದ ಇವತ್ತು ಹಣ ಖರ್ಚಾಗೋದಿದೆ ಮತ್ತು ಇನ್ವೆಸ್ಟ್ಮೆಂಟ್ ಇತ್ಯಾದಿ ವ್ಯವಹಾರಗಳಲ್ಲಿ ತೊಂದರೆ ಆಗೋದಿದೆ. ಹೀಗಾಗಿ ಹಣವನ್ನು ಕಳೆದುಕೊಳ್ಳದಂತೆ ನೋಡುವುದು ಅವಶ್ಯಕ. ವೃಶ್ಚಿಕ ರಾಶಿಯವರಿಗೆ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಅವಶ್ಯಕ. ತಾಯಿಯಿಂದ ಆಶೀರ್ವಾದ ಪ್ರಾಪ್ತಿಯಾಗಬಹುದು ಮತ್ತು ತಾಯಿಯ ಆರೋಗ್ಯಕ್ಕಾಗಿ ಧನ ವ್ಯಯವಾಗಬಹುದು. ರಿಯಲ್ ಎಸ್ಟೇಟ್, ತೋಟಗಾರಿಕೆ ಇಂಥ ವ್ಯವಹಾರಗಳಲ್ಲಿ ಇರೋರಿಗೆ ಇಂದು ಅದರಿಂದ ಧನ ಲಾಭ. ಧನು ರಾಶಿಯವರಿಗೆ ಮಾಧ್ಯಮಗಳಿಂದ ಇಂದು ಧನಲಾಭವಾಗೋದಿದೆ. ಹೀಗಾಗಿ ಮಾಧ್ಯಮಗಳಲ್ಲಿರೋರ ಸಂಪರ್ಕವನ್ನು ಹೆಚ್ಚಾಗಿ ಮಾಡೋದು ಇಂದು ಅತ್ಯುತ್ತಮ. ಮಕರ ರಾಶಿಯವರಿಗೆ ನಿಮ್ಮ ಮನೆಯಲ್ಲೇ ಇಂದು ಧನಾಗಮವಾಗೋದಿದೆ. ಯಾರೋ ನಿಮ್ಮ ಪ್ರೀತಿ ಪಾತ್ರರು, ಕುಟುಂಬದವರೇ ಇಂದು ನಿಮಗೆ ಹಣವನ್ನು ತಂದು ಕೊಡಬಹುದು ಅಥವಾ ಹಣಕ್ಕೆ ಒಂದು ಮಾರ್ಗವನ್ನು ಸೂಚಿಸಬಹುದು. ಕುಂಭರಾಶಿಯವರಿಗೆ ಇವತ್ತು ನಿಮ್ಮ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗಿದೆ. ಮುಂದಿನ ಒಂದು ತಿಂಗಳು ಏನು ಮಾಡಬೇಕು ಅನ್ನುವಂತಹ ಪ್ಲ್ಯಾನ್ಗಳನ್ನು ಹಾಕ್ತಾ ಇರ್ತೀರಿ. ಈ ಪ್ಲ್ಯಾನ್ಗಳನ್ನು ಮಾಡೋದ್ರಿಂದ ಅಥವಾ ಮುಖ್ಯವಾದಂತಹ ಒಂದು ನಿರ್ಧಾರವನ್ನು ಮಾಡೋದ್ರಿಂದ ಇಂದು ಧನವನ್ನು ಪಡ್ಕೊಳ್ತೀರಿ. ಮೀನರಾಶಿಯವರಿಗೆ ಇಂದು ಆಧ್ಯಾತ್ಮಿಕ ವಿಚಾರಗಳಿಂದ ಧನಾಗಮ ಆಗೋದಿದೆ. ಆದರೆ ಆಧ್ಯಾತ್ಮವಲ್ಲದ ವಿಚಾರಗಳಿಂದ ಧನ ವ್ಯಯ ಕೂಡ ಆಗೋದಿದೆ. ಹೀಗಾಗಿ ಇಂದು ಆಧ್ಯಾತ್ಮಿಕವಾಗಿ ಮುಂದುವರಿಯೋದೇ ಅತ್ಯುತ್ತಮವಾದಂತಹ ಕೆಲಸವಾಗಿರುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನು ಮುಂದುವರಿಸೋಣ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.